ಬಂದು ನಾವು ಸ್ಟಿಕ್ಕರಿಂಗ್ ಮಾಡಿಸಿದ್ದೀವಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾವು ಹೋಗ್ತಾ ಇದ್ದೀವಿ ಹೊರಗಡೆ ನಮ್ಮ ಒಂದು ವಾರಾಹಿನ ಕರ್ಕೊಂಡು. ವಾರಾಹಿಗೆ ಆಕ್ಸಸರೈಸ್ ಮಾಡಿಸೋಣ ಅಂತ. ವಾರಾಹಿ ಅಂದರೆ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಬೈಕ್ ಹೆಸರು ವಾರಾಹಿ ಅಂತ ಇಟ್ಟಿದ್ದೀವಿ. ನನಗಂತೂ ತುಂಬಾ ಇಷ್ಟ ವಾರಾಹಿ ಅಂದರೆ. ನಾವೊಂದು ಸಖತ್ ಡ್ರೀಮಿ ಅಂತಲೇ ಹೇಳ್ಬೋದು ನಾನು ಬೈಕ್ ತೊಗೊಂಡಿರೋದು. ಯಾಕೆಂತ ಹೇಳಿದ್ರೆ ಆ ಬೈಕು ಹೊಸ ಬೈಕು ಹೋಂಡಾಯಿಂದ ಲಾಂಚ್ ಆಗಿದ್ದು. ನಾವು ಅವಾಗೇ ಬುಕ್ ಮಾಡಿದ್ರಿ, ಬಟ್ ನಮಗೆ 2 ಮಂತ್ಸ್ ಆದಮೇಲೆ ಸಿಕ್ತು. ಆ ಒಂದು ಬೈಕಿಗೋಸ್ಕರ ಎಷ್ಟು ಸುತ್ತಾಡಿದ್ದೀವಿ. ಅದಕ್ಕೇ ನಮಗೆ ತುಂಬ ಪ್ರಿಯವಾದ ಬೈಕ್ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತು ವಾರಾಹಿನ ಕರ್ಕೊಂಡು ಹೋಗಿ ಆಕ್ಸಸರೈಸ್ ಮಾಡಿಸೋಣ. ವಾರಾಹಿಗೆ ನಾವು ಹೇಗೆ ಇಯರಿಂಗ್ಸು, ಮೂಗ್ನತ್ತು, ಹಾಗೆ ಬಳೆ, ನೆಕ್ಲೆಸ್ ಎಲ್ಲ ತೊಗೊತೀವಿ, ಹಾಗೆ ವಾರಾಹಿಗೆ ಇವತ್ತು ನಾವು ಜ್ಯುವೆಲ್ರೀಸ್ನ ಹಾಕ್ತಾಯಿದ್ದೀವಿ. ಅಂದರೆ ಆಕ್ಸಸರೈಸ್ನ ಮಾಡ್ತಾಯಿದ್ದೀವಿ. ಯಾವ ಶಾಪಲ್ಲಿ ಮಾಡಿಸ್ತೀವಿ, ಹಾಗೆ ಎಲ್ಲೋ ಹೋಗ್ತಾಯಿದ್ದೀವಿ ಅಂತ ಇನ್ ಡೀಟೇಲಾಗಿ ಫುಲ್ ವೀಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರಾ. ವೀಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಆನ್ ಮಾಡೋದನ್ನು ಮರಿಬೇಡಿ. ಸೊ ದಟ್ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ, ಆಕ್ಸೆಸರೀಸ್ ಸಿಗುತ್ತಾ ಸಿಗಲ್ವಾ ಅಂತ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇದು ಹಾರ್ನೆಟ್ 125 CB ಹೋಂಡಾ ಕಡೆಯಿಂದ ನ್ಯೂ ಆಗಿ ಲಾಂಚ್ ಆಗಿರೋದ್ರಿಂದ ಈ ಒಂದು ಗಾಡಿಗೆ ಎಲ್ಲೂ ಆಕ್ಸೆಸರೀಸ್ ಅನ್ನೋದು ಇನ್ನೂ ಸಿಗ್ತಾ ಇಲ್ಲ. ಇನ್ನು ನಾವು 1 ಮಂತ್ ಮೇಲೇ ಆಗ್ಬೋದು ಆಕ್ಸೆಸರೀಸ್ ನಮ್ಮ ಕೈಗೆ ಸಿಗೋದಕ್ಕೆ. ಅದಕ್ಕೆ ನಾವು ಇವಾಗ ನಮಗೆ ಬೇಕಾಗಿರುವಂತಹ ಆಕ್ಸೆಸರೀಸ್ನ ಅಟ್ಲೀಸ್ಟ್ ನಮ್ಮ ಒಂದು ಸೇಫ್ಟಿಗೆ ಅಟ್ಲೀಸ್ಟ್ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಆಕ್ಸೆಸರೀಸ್ ಸಿಗುತ್ತಾ ಇಲ್ವಾ ಅಂತ. ಇವಾಗ ನಮ್ಮ ಯಜಮಾನ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ನೋಡ್ಬೋದು ಏನೇನಿದೆ ಈ ಒಂದು ಬೈಕಲ್ಲಿ ಅಂತ. 240 mm ಅಂತ 80/100 ಸೆಕ್ಷನ್ ಟಯರು ಫ್ರಂಟು. ಫುಟ್ ಪ್ಯಾನಲ್ಸು, ಬ್ರೇಕ್ ಲಿವರು, ಸೇಮ್ ಸಿಂಗಲ್ ಪ್ಯಾಟ್ರನ್ ಇದು. ಸ್ವಲ್ಪ ಗ್ಯಾಪ್ಸ್ ಇದೆ ಬ್ಯಾಟ್ರಿ ಕನ್ಸೋಕ್ಕೆ. ಇದು ಹಿಂಗೆ ಇಲ್ಲಿ ಅಂತ ಬರುತ್ತೆ. ಇದು ಬ್ಯಾಕ್ ರೆಸ್ಟ್ ಫುಟ್ ಪೆಕ್ಸು ಮತ್ತು ಇದು ಮೆಟಲ್ದು ಇದು. ಮತ್ತು ಬ್ಯಾಕ್ ಸೆಕ್ಷನ್ನು LED ಟೈಲ್ ಲೈಟ್ಸು, ಇದು LED, ಮತ್ತು ಸ್ಯಾರಿ ಗಾರ್ಡು ಅಲ್ಲೇ ವಿತ್ ಏನು ಪ್ಲಾಸ್ಟಿಕ್ಕು ಮತ್ತು ಮೆಟಲ್ ಎರಡೂ ಕೊಟ್ಟವ್ರೆ ಆಯಿತಾ. ಬಾಕ್ಸ್ ಟೈಪ್ ಸ್ವಿಂಗಮ್, ಇದು ಬಾಕ್ಸ್ ಟೈಪ್ ಸ್ವಿಂಗಮ್ಮು. ಮತ್ತು ಓಪನ್ ಚೈನು ಮೇಲೆ ಮಾತ್ರ ಬರುತ್ತೆ, ಕೆಳಗಡೆ ಎಲ್ಲ ಹಂಗೆ ಇರುತ್ತೆ. ಮತ್ತು ಇದು ಫುಟ್ ಬ್ರೇಕ್ಸು ನಾವೇನು ಬೈಕ್ ರಿವ್ಯೂವರ್ಸ್ ಅಲ್ಲ, ಪ್ರೊಫೆಷ್ನಲ್ ಆಗಿ ನಾವು ಈಸ್ಕೊಂಡಿರುವಂಥ ಈ ಬೈಕ್ ನ್ಯೂಲಿ ಲಾಂಚ್ಡು. ಮುಂದೆ ಯಾರಾದರೂ ಫ್ಯೂಚರಲ್ಲಿ ಈ ಬೈಕ್ನ ತೊಗೊಳೋರಿದ್ದರೆ ಅವ್ರಿಗಾದ್ರೂ ಯೂಸ್ ಆಗುತ್ತೆ. ಇಲ್ಲ ಯಾವುದಾದ್ರೂ ಬೈಕ್ ಆದರೆ ಈಸ್ಕೊಬೇಕು ಅಂತ ಅವ್ರ ಮೈಂಡಲ್ಲಿದ್ದರೆ ಅವ್ರಿಗಾದ್ರೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀವಿ ಅಷ್ಟೇ. ಈಗ ನಾವು ಅಂದ್ಕೊಂಡಿರೋ ಶಾಪ್ ಹತ್ರ ಆದರೆ ಬಂದಿದ್ದೀವಿ. ನಾವಾದರೆ ಈಗ ವೈಟ್ ಫೀಲ್ಡ್ ಹತ್ರ ಇದ್ದೀವಿ ಫ್ರೆಂಡ್ಸ್. ವೈಟ್ ಫೀಲ್ಡ್ ಹತ್ರ ಮೋಟೋ ಕೇಸ್ ಅನ್ನೋವಂಥ ಶಾಪ್ ಹತ್ರ ಆದರೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ. ನಮ್ಮ ಆಕ್ಸೆಸರೀಸ್ ಸಿಗುತ್ತಾ ಇಲ್ವಾ ಇಲ್ಲಿ ಅಂತ ಗೊತ್ತಿಲ್ಲ ನಮ್ಮ ಬೈಕ್ಗೆ. ಇಲ್ಲಿ ಬರೋಕ್ಕಿಂತ ಮುಂಚೆ ಫಸ್ಟಿಗೆ ನಾವು ಫೋನ್ ಮಾಡಿದ್ವಿ. ನಮ್ಮ ಒಂದು ಬೈಕ್ಗೆ ಒಂದು ಆಕ್ಸೆಸರೀಸ್ನ ನಾವು
ಪರ್ಚೇಸ್ ಮಾಡಬೇಕು ಇದೆಯಾ ಅಂತ. ಸರಿ ಬನ್ನಿ ನೋಡೋಣ ಅಂತ ಹೇಳಿದರು. ನಾವು ಕೂಡ ಹೋದ್ವಿ. ನೋಡ್ತಾ ಇದ್ರಲ್ಲ ಹೆಲ್ಮೆಟ್ಸ್ ಎಲ್ಲ ಎಷ್ಟು ಕ್ಯೂಟಾಗಿದೆ ಅಂತ. ನಾವು ಆನ್ಲೈನಲ್ಲಿ ಆಲ್ರೆಡಿ ಒಂದು ಹೆಲ್ಮೆಟ್ಗೆ ಬುಕ್ ಮಾಡಿದ್ದೀವಿ. ಇನ್ನೊಂದು ಹೆಲ್ಮೆಟು ನಾನು ರೀಸೆಂಟಾಗೆ ಪರ್ಚೇಸ್ ಮಾಡಿಬಿಟ್ಟೆ ನಮ್ಮ ಮನೆ ಹತ್ರನೇ. ಅದಕ್ಕೆ ನಾವು ಹೆಲ್ಮೆಟ್ನ ಪರ್ಚೇಸ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಮತ್ತು ಇಲ್ಲೆಲ್ಲ ತುಂಬಾ ಆಕ್ಸೆಸರೀಸ್ ಇತ್ತು. ಯಾರೆಲ್ಲ ಲಾಂಗ್ ಡ್ರೈವ್ ಹೋಗ್ತಾರಲ್ಲ ಅವ್ರಿಗೆಲ್ಲ ಈ ಗೇರ್ ವೇರ್ಸ್ ಅನ್ನೋದು ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಬೇಕಾಗುತ್ತೆ. ನೋಡ್ತಾ ಇದ್ದೆ, ನಮ್ಮ ಯಜಮಾನ್ರು ಹೇಳ್ತಿದ್ರು ತಗೋ ಈ ಒಂದು ಗೇರ್ ಸೂಟ್ ನಿಮ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನಮ್ಮ ಗಾಡಿ ಕೂಡ ಮ್ಯಾಚ್ ಆಗುತ್ತೆ ಅಂತ. ಬಟ್ ನಮ್ಮ ಮನೆಯಲ್ಲಿ ಇದೆ ನಮ್ಮ ಯಜಮಾನ್ರದ್ದು. ನಾವೆಲ್ಲೋ ಅಷ್ಟು ದೂರ ರೈಡ್ಗೆ ಹೋಗಲ್ವಲ್ಲ ಅಂದ್ಬಿಟ್ಟು ನಾವೇನು ಪರ್ಚೇಸ್ ಮಾಡಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು. ನಮ್ಮ ಒಂದು ಗಾಡಿಗೆ ಆಕ್ಸೆಸರೀಸ್ ಬೇಕಂತ ಹೇಳಿದ್ವಲ್ಲ, ಅದನ್ನು ಇದೆಯಾ ಇಲ್ವಾ, ಅದು ಫಿಟ್ಟಿಂಗ್ಸ್ ಆಗುತ್ತಾ ಇಲ್ವಾ ಅಂತ ನೋಡೋದಕ್ಕೆ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ರಿ. ಬಟ್ ಅಲ್ಲಿಗೆ ಸಿಕ್ಕಿಲ್ಲ. ಗಾಯ್ಸ್ ಫಸ್ಟ್ ಹೋಗಿದ್ವಲ್ವ, ಅಲ್ಲಿ ಬಂದು ಏನೂ ಸಿಕ್ಕಿಲ್ಲ. ಅಲ್ಲಿ ತರಿಸ್ಬೇಕು ಅಂತ ಹೇಳಿದ್ರು. ಮತ್ತು ಇವಾಗ ನಾವು JC ರೋಡ್ಗಾದರೆ ಬಂದಿದ್ದೀವಿ. JC ರೋಡಲ್ಲಿ ಇಲ್ಲಿ ಒಂದು ಮ್ಯಾಪಲ್ಲಿ ನೋಡಿಕೊಂಡು ಬಂದಿದ್ದೀವಿ. ನೋಡೋಣ ಇಲ್ಲಿ ಸಿಗುತ್ತಾ, ಮಾಡಿಸ್ತೀವ ಆಕ್ಸೆಸರೀಸ್ ನಮ್ಮ ಗಾಡಿಗೆ ಅಂತ. ಬನ್ನಿ ಹೋಗೋಣ. ಈ ಒಂದು ಶಾಪಲ್ಲಿ ಕೂಡ ನಮಗೆ ಬೇಕಾಗಿರುವಂತಹ ಆಕ್ಸೆಸರೀಸು ಸಿಕ್ಕಿಲ್ಲ. ಸೊ ಗಾಯ್ಸ್ ಇವಾಗ ನಾವು ವಿಜಯನಗರಕ್ಕೆ ಬಂದಿದ್ದೀವಿ. ವಿಜಯನಗರದಲ್ಲಿ ಇನ್ನೊಂದು ಶಾಪ್ಗಾದರೆ ಬಂದಿದ್ದೀವಿ. ಆ ಶಾಪಲ್ಲಿ ನೋಡೋಣ ಬನ್ನಿ, ಅಲ್ಲಿ ನಿಲ್ಲಿಸಿ ಗಾಡಿನ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಸಿಗುತ್ತಾ ಇಲ್ವಾ ಪಾರ್ಟ್ಸ್ ಆಫ್ ಅವರ್ ಬೈಕ್ ಅಂತ. ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತಿದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ಶಾಪ್ನೆಲ್ಲ ನೋಡಿ, ಹಾಗೆ ಏನೇನು ಫಿಟ್ಟಿಂಗ್ಸು ಅವೈಲೇಬಲ್ ಆಗಿದೆ, ಹಾಗೆ ನಾವು ಏನೇನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಅವ್ರಿಗೆ ಹೇಳಾದಮೇಲೆ ಅವರು ಕೆಲಸನ ಸ್ಟಾರ್ಟ್ ಮಾಡಿದ್ರು. ಈಗ ನಾವು PPF ಹಾಕ್ಸೋಣ ಅಂದ್ಬಿಟ್ಟು ನೋಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಬರುತ್ತೆ ಅಂತ. PPF ಅಂದರೆ ಏನು, ಆಕ್ಸೆಸರೀಸ್ ಏನೇನಿರುತ್ತೆ, ನನಗಂತೂ ಚೂರು ಕೂಡ ಅದ್ರ ಬಗ್ಗೆ ನಾಲೆಡ್ಜೇ ಇದ್ದಿಲ್ಲ. ನಮ್ಮ ಯಜಮಾನ್ರಿಗೆ ತುಂಬಾ ಇಂಟ್ರೆಸ್ಟು ಬೈಕ್ಸು, ಅದರ ಆಕ್ಸೆಸರೀಸ್ ಅಂದರೆ. ಅದಕ್ಕೆ ಅವ್ರಿಗೆ ಬಿಟ್ಬಿಟ್ಟಿದ್ದೆ, ಏನೇನು ಬೇಕೋ ಅವ್ರಿಗೆ ಇಷ್ಟ ಬಂದಿದ್ದೆಲ್ಲ ಹಾಕ್ಸ್ಕೊಳ್ಳಿ ಅಂದ್ಬಿಟ್ಟು. ಗಾಡಿ ತೊಗೊಳೋದು ಒಂದ್ಸಲಿ, ಅದಕ್ಕೆ ಏನೇನು ಬೇಕೋ ಅವೆಲ್ಲ ಹಾಕ್ಸ್ಕೊಳ್ಳಿ, ನಮ್ಮ ಗಾಡಿ ಅಲ್ವಾ ಚೆನ್ನಾಗಿ ಕಾಣಿಸ್ಲಿ ಅಂತ. ನಮಗೆ ಯಾವ್ಯಾವ ಆಕ್ಸೆಸರೀಸ್ ಬೇಕಂತ ಸೆಲೆಕ್ಟ್ ಮಾಡಾದ್ಮೇಲೆ ಆಕ್ಸೆಸರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರ ಕೆಲಸನ. ನೋಡಿ ಈ ರೀತಿಯಾಗಿರೋ ವಾರಾಹಿ ಈಗ ಆಕ್ಸೆಸರೈಸ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಿದ್ದಾರೆ. ಹೇಗಿದೆ ಮತ್ತು ಏನೇನು ಹಾಕ್ಸಿದ್ದೀವಿ ಅಂತ ಗೆಸ್ ಮಾಡಿ ಫ್ರೆಂಡ್ಸ್. ನಾವು ಏನೇನು ಫಿಟ್ಟಿಂಗ್ಸ್ನ ಎಕ್ಸ್ಟ್ರಾ ಮಾಡಿದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೋಸ್ಕರನೇ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಏನೇನು ಹಾಕ್ಸಿದ್ದೀನಿ ಅಂತ ಇನ್ ಡೀಟೇಲಾಗಿ. ಇವರೇ ಓನರು. ಎಲ್ಲ ರೆಡಿ ಮಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ. 10 o'clock 10:30 ಆಗಿಬಿಡ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ಹಾಗೆ ನೈಟಲ್ಲಿ ವಿಧಾನಸೌಧನ ನಾನಂತೂ ನೋಡೇ ಇರಲಿಲ್ಲ. ನೀವು ನೋಡಿದ್ರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ನೈಟಲ್ಲಿ ವಿಧಾನಸೌಧ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.